ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಮತ್ತೊಂದು ನೇಮಕಾತಿ ಯಾವುದರಲ್ಲಪ್ಪ ಅಂತಂದರೆ ಇಂಡಿಯನ್ ನೇವಿಯಲ್ಲಿ ಅಗ್ನಿವೀರ ವೇಕೆನ್ಸಿಗೆ ನೋಟಿಫಿಕೇಷನ್ ಕರೆದಿರ್ತಾರೆ. ಸೊ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ಸೊ ಇಂಡಿಯನ್ ನೇವಿ, ಸೊ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಇದೆ. ಸೊ ದಿಸ್ ಈಸ್ ಇದೇನಪ್ಪ ಅಂತಂದರೆ ಜಾಯಿನ್ ಇಂಡಿಯನ್ ನೇವಿ.gov.in ಅನ್ನೋದು ಆಫಿಷಿಯಲ್ ವೆಬ್ಸೈಟು. ಸೊ ನೀವು ವೆಬ್ಸೈಟಲ್ಲಿ ಬಂದು ಚೆಕ್ ಮಾಡಿದ್ರೆ ಡೀಟೇಲ್ ನೋಟಿಫಿಕೇಷನ್ ಸಿಗುತ್ತೆ. ಕೆಳಗಡೆ ಬಂದರೆ ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ಕೊಟ್ಟಿರ್ತಾರೆ. ಸೊ ಅಪ್ಲಿಕೇಶನ್ ಇಂಡೋ ಫಾರ್ ಅಗ್ನಿವೀರ SSR, ಅಗ್ನಿವೀರ MR, SSR ಮೆಡಿಕಲ್ ಫಾರ್ INET 26 ಲೈವ್ ಫ್ರಮ್ 14th ಮಾರ್ಚಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ಅಗ್ನಿವೀರ್ SSR ಅಂದರೆ ಈ ಸೆಕೆಂಡರಿ ಅಂದರೆ 12th ಮೇಲೆ ಕರೆಯೋದು. ಸೊ ಮೆಟ್ರಿಕ್ MR ಅಂದರೆ ಮೆಟ್ರಿಕ್ ಅಂತ 10th ಮೇಲೆ. ಸೊ SSR 12th ಮೇಲೆ ಮೆಡಿಕಲ್ ಕರೀತಾರೆ. ಸೊ ಇಷ್ಟೆಲ್ಲ ನೋಟಿಫಿಕೇಷನ್ ಬಂದಿರುತ್ತೆ ನೋಡ್ಬೋದು. ಸೊ ನೀವು ಕ್ಲಿಕ್ ಮಾಡಿದರೆ ಅಗ್ನಿವೀರ ಮೆಟ್ರಿಕ್ ಯಾವುದಾದ್ರು ಕ್ಲಿಕ್ ಮಾಡಿ, ಎಲ್ಲ ಸೇಮ್ ಕ್ರೈಟೀರಿಯಾ ಇರುತ್ತೆ. ಸೊ ಒಂದನ್ನು ನಾವು ಇವತ್ತು ನೋಡೋಣ. ಸೊ ಮೆಟ್ರಿಕ್ ಕ್ಲಿಕ್ ಮಾಡಿದ್ರೆ ಡೀಟೇಲ್ ನೋಟಿಫಿಕೇಷನ್ ಓಪನ್ ಆಗುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಏನಪ್ಪ, ಆನ್ಲೈನ್ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ಅನ್ಮ್ಯಾರಿಡ್ ಮೇಲ್ ಆ್ಯಂಡ್ ಅನ್ಮ್ಯಾರಿಡ್ ಫೀಮೇಲ್, ಮದುವೆ ಆಗಿರಬಾರ್ದು ಅಂಥ ಕ್ಯಾಂಡಿಡೇಟ್ಸ್ಗಳಿಗೆ ಸೊ ಅಗ್ನಿವೀರ ಇಂಡಿಯನ್ ನೇವಿಯಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾಯಿದೆ. ಸೊ ಕ್ವಾಲಿಫಿಕೇಷನ್ ಏನಪ್ಪ ಅಂತಂದರೆ ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ವಿತ್ ಮಿನಿಮಮ್ 50% ಮಾರ್ಕ್ಸ್ ಅಗ್ರಿಗೇಟ್ ಆಗಿರಬೇಕು ಯಾವುದೇ ಗೌರ್ಮೆಂಟ್ ಇನ್ಸ್ಟಿಟ್ಯೂಟು. ಸೊ ಕ್ಯಾಂಡಿಡೇಟ್ಸ್ ಅಫಿಯರಿಂಗ್ 10th ಬೋರ್ಡ್ ಎಕ್ಸಾಮ್ ಆರ್ ಎಲಿಜಿಬಲ್ ಅಂತಂದರೆ ಈ ಸದ್ಯಕ್ಕೆ ಯಾರು ಈ 10th ಬರೀತಿದ್ರಲ್ಲ ಅವರು ಕೂಡ ಎಲಿಜಿಬಲ್ ಆಗಿರ್ತೀರ. ಓಕೆ. ಸೊ ಏಜ್ ಕ್ರೈಟೀರಿಯಾ ಬಂದುಬಿಟ್ಟು ಅಗ್ನಿವೀರ ಬ್ಯಾಚ್ 2019 ಅಂತಂದರೆ ಸೊ ಅವ್ರೇನಾಗಿರಬೇಕು ಡಿಸೆಂಬರ್ 2004 ಮತ್ತು 30 ಮೇ 2009 ಒಳಗಡೆ ಜನಿಸಿರಬೇಕು. ಅಗ್ನಿವೀರ 2/2000 ಬ್ಯಾಚ್ ಇದನ್ನು ನೋಡ್ಬೋದು. ಈ ಬ್ಯಾಚಿಗೆ ಏನಪ್ಪ ಅಂತಂದರೆ ಮೇ 1ರಿಂದ 2005 ಮತ್ತು 31 ಅಕ್ಟೋಬರ್ ಒಳಗಡೆ ನೀವು ಬಾರ್ನ್ ಆಗಿರಬೇಕು, ಅಂದರೆ ಹುಟ್ಟಿರಬೇಕು. ಸೊ ಕೆಳಗಡೆ ಬಂದರೆ ಮಟೀರಿಯಲ್ ಸ್ಟೇಟಸ್ ಅಂತ ಅನ್ಮ್ಯಾರಿಡೇ ಇರಬೇಕು, ಅನ್ಮ್ಯಾರಿಡ್ ಪೀಪಲ್ಸ್ಗಷ್ಟೇ ಇದು ರಿಕ್ರೂಟ್ಮೆಂಟು. ಸೊ ಕೆಳಗಡೆ ಬಂದರೆ ಇದು 4 ವರ್ಷ ಪೀರಿಯಡ್, ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇದೆ. ಸೊ 4 ವರ್ಷ ಪೀರಿಯಡ್ ಆಗಿರುತ್ತೆ. ಲೀವ್ ಅಂತಂದರೆ ನೋಡ್ಬೋದು ನೀವು 30 ಡೇಸ್ ಲೀವ್ಸ್ ಇರುತ್ತೆ. ಯಾವುದು 1 ಇಯರಲ್ಲಿ 30 ಡೇಸ್, 1 ಇಯರಲ್ಲಿ 30 ಡೇಸ್ ಲೀವ್ ಇರುತ್ತೆ ಮತ್ತು ಸಿಕ್ ಲೀವ್ಸ್ನು ಇನ್ಕ್ಲೂಡ್ ಆಗಿರುತ್ತೆ. ಪೇಯಿಂಗ್ ಅಲೌನ್ಸ್ ಬೆನಿಫಿಟ್ಸ್ ಅಗ್ನಿವೀರ ವಿಲ್ ಬಿ ಪೇಯ್ಡ್ ಪ್ಯಾಕೇಜ್ ಆಫ್ 30,000 ಮಂತ್ಲಿ ಫಿಕ್ಸ್ಡ್ ಸ್ಯಾಲ್ರಿ ಇನ್ಕ್ರಿಮೆಂಟ್ ಹಾಕ್ಕೊಂತ ಹೋಗಿರ್ತದೆ. ಸೊ ಅದರ ಅಲೌನ್ಸಸ್ಸು ಮತ್ತು ಸೇವಾ ನಿಧಿ ಲಾಸ್ಟಿಗೆ ಕಾಂಟ್ರಿಬ್ಯೂಷನ್ ನಿಮ್ಗೆ ಎಷ್ಟಾಗಿರುತ್ತೋ ಅಷ್ಟೇ ಕಾಂಟ್ರಿಬ್ಯೂಷನ್ ಕೊಟ್ಟು ನಿಮಗೆ ಸೇವಾ ನಿಧಿಯನ್ನು ಕೊಡ್ತಕ್ಕದ್ದು. ಕೆಳಗಡೆ ಬಂದರೆ ನೋಡ್ಬೋದು ನೀವು ಡೀಟೇಲಾಗಿ ಪೇ ಎಲ್ಲ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಯರಲ್ಲಿ 30,000, ಅದರಲ್ಲಿ ನಿಮ್ಗೆ ಇನ್ಹ್ಯಾಂಡ್ ಬರೋದು 21,000. ಸೊ ಕಾಂಟ್ರಿಬ್ಯೂಷನ್ ನಿಮ್ಮ ಕಡೆಯಿಂದ 9,000, ಸೊ ಅವ್ರ ಕಡೆಯಿಂದ 9,000. ಇದೇ ಥರ 4 ಇಯರ್ಸ್ಗೆ ಇನ್ಕ್ರಿಮೆಂಟ್ ಹಾಕ್ಕೋಂತ ಹೋಗ್ತಿರ್ತದೆ. ಇನ್ಹ್ಯಾಂಡ್ ಸ್ಯಾಲರಿನೂ ಇನ್ಕ್ರಿಮೆಂಟು, ಇದು ಕೂಡ ಕಾಂಟ್ರಿಬ್ಯೂಷನ್ ಇನ್ಕ್ರೀಸ್ ಆಗಿ ಸೊ ಟೋಟಲ್ಲು 5,20,000 ಮತ್ತು ಇನ್ಕ್ಲೂಡಿಂಗ್ ದಿಸ್ ಪರ್ ಮಂತ್ಲಿ. ಸೊ ಅಪ್ ಟು ನೀವು 20 lakh ಮಟನು ಸೊ 4 ಇಯರಲ್ಲಿ ಅರ್ನ್ ಮಾಡ್ಬೋದು. ಲೈಫ್ ಇನ್ಸೂರೆನ್ಸ್ ಇರುತ್ತೆ ಮತ್ತು ಡೆತ್ ಕಾಂಪನ್ಸೇಷನ್ ಕೊಟ್ಟಿರ್ತಾರೆ ಅಪ್ ಟು 48 lakhs. ಸೊ ಲೈಫ್ ಇನ್ಸೂರೆನ್ಸು 48 lakhs ಇರುತ್ತೆ. ಸೊ ಈ ಥರ ಎಲ್ಲ ನಿಮಗೆ ಬೆನಿಫಿಟ್ಸ್ ಇರುತ್ತೆ. ಕೆಳಗಡೆ ಬಂದರೆ ನೀವು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ರಿಕ್ರೂಟ್ಮೆಂಟ್ ಆ್ಯಕ್ಟಿವಿಟೀಸ್. ಸೊ ಮೇಜರ್ಲಿ 14th ಮಾರ್ಚ್ಗೆ ಸ್ಟಾರ್ಟ್ ಆಗಿರೋದು. ಎಂಡ್ ಡೇಟ್ ಬಂದುಬಿಟ್ಟು 6th ಏಪ್ರಿಲ್ ಆಗಿರುತ್ತೆ. ಕರೆಕ್ಷನ್ ವಿಂಡೋ 10-11 ಏಪ್ರಿಲ್ ಈ ಡೇಟಿಗೆ ಕರೆಕ್ಷನ್ ಬಿಟ್ಟಿರ್ತಾರೆ. ಸ್ಟೇಜ್ 1 ಮೇ 26ಕ್ಕೆ. ರಿಸಲ್ಟ್ ಅಂತಂದರೆ ಇದು ಎಕ್ಸಾಮ್ ನಡೀತಲ್ಲ ಆ ಡೇಟ್, ಇದು ಮೇ 26. ಸೊ ರಿಸಲ್ಟ್ ಡಿಕ್ಲರೇಷನ್ ಏನಪ್ಪ ಅಂತಂದರೆ ಮೇಯಿಂದ ಜೂನ್ ಇನ್ ಬಿಟ್ವೀನ್ ಈ ಡೇಟಲ್ಲಿ ರಿಲೀಸ್ ಆಗುತ್ತೆ. ಶಾರ್ಟ್ ಲಿಸ್ಟಿಂಗ್ ಕಾಲ್ ಲೆಟರ್ಸು ಸೆಪ್ಟೆಂಬರಲ್ಲಿ ಮತ್ತು ಸ್ಟೇಜ್ 2 ಅಗ್ನಿವೀರ ಅಕ್ಟೋಬರ್ 26. ಇಂಡಕ್ಷನ್ ಚಿಲ್ಕಾದಲ್ಲಿರುತ್ತೆ. ಸೊ ಅದು ಡಿಸೆಂಬರ್ 26 ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಮುಗಿಬೇಕಂತಂದರೆ ಮುಂದಿನ ವರ್ಷ ಮಾರ್ಚ್ ಮೇವರೆಗೂ ಸೊ ನಿಮಗೆ ಇಂಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಆವಾಗ ನಿಮ್ಮದು ಸೆಲೆಕ್ಷನ್ ಆದರೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಕೆಳಗಡೆ ಬಂದರೆ
ಇಂಡಿಯನ್ ಎಂಟ್ರೆನ್ಸ್ ಟೆಸ್ಟ್ ಏನಿರುತ್ತೆ, ದ ಕ್ವಶನ್ ಪೇಪರ್ ಕಂಪ್ಯೂಟರ್ ಬೇಸ್ಡೇ ಇರ್ತೈತೆ. 50 ಕ್ವಶನ್ಸ್ ಇರ್ತಾವೆ, ಈಚ್ ಕ್ಯಾರಿ 1 ಮಾರ್ಕ್ಸ್. ದ ಕ್ವಶನ್ ಪೇಪರ್ ವಿಲ್ ಬಿ ಹಿಂದಿ ಲ್ಯಾಂಗ್ವೇಜ್ ಇರುತ್ತೆ, ಇಂಗ್ಲೀಷ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಅಂದರೆ ಮಲ್ಟಿಪಲ್ ಚಾಯ್ಸು. ದ ಕ್ವಶನ್ ಪೇಪರ್ ವಿಲ್ ಬಿ ಕಂಪ್ರೈಸ್ 2 ಸೆಕ್ಷನ್ಸ್, ಒಂದು ಸೈನ್ಸು, ಒಂದು ಮ್ಯಾಥಮೆಟಿಕ್ಸ್ ಇರುತ್ತೆ, ಒಂದು ಜನರಲ್ ಅವೇರ್ನೆಸ್. ನೋಡ್ಬೋದು ನೀವು. ಇದು ಈ ಎಕ್ಸಾಮ್ ಮೇನ್ಲಿ 10th ಸಿಲೆಬಸ್ ಮೇಲೇ ನಡೆಯೋದು. ಡ್ಯೂರೇಷನ್ 30 ಮಿನಿಟ್ಸ್ ಕೊಟ್ಟಿರ್ತಾರೆ. ಸೊ ಕೆಳಗಡೆ ಬಂದು ಡ್ಯೂರೇಷನ್ 30 ಮಿನಿಟ್ಸು. ಇಂಡಿಯನ್ ಯೂಸರ್ಸ್ ರೈಟ್ ಡಿಟರ್ಮೈನ್ ಫಾಸ್ಟ್ ಮಾರ್ಕ್ಸ್ ಈಚ್ ಸೆಕ್ಷನ್ ಅಂತಂದರೆ ಈಚ್ ಸೆಕ್ಷನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೋ ಅದ್ರ ಬೇಸ್ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ. ಕೆಳಗಡೆ ಬಂದರೆ ಎಕ್ಸಾಮಿನೇಷನ್ ಫೀಸ್ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ನೋಡ್ಬೋದು ನೀವು ಇಲ್ಲಿ. ಎಲ್ಲರಿಗೂ ಏನಪ್ಪ ಅಂತಂದರೆ 550 ಎಕ್ಸಾಮಿನೇಷನ್ ಫೀ ಇರುತ್ತೆ, ಪ್ಲಸ್ 18% GST ಇರುತ್ತೆ. ಸೊ ಅದು ನಾನ್ ರಿಫಂಡೇಬಲ್ ಇರುತ್ತೆ. ಸೊ ಕೆಳಗಡೆ ಬಂದುಬಿಟ್ರೆ ಫಿಸಿಕಲ್ ಫಿಟ್ನೆಸ್ ಚೆಕ್ ಮಾಡ್ತಾರೆ. ಆಮೇಲೆ ನಿಮ್ಮದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಶಾರ್ಟ್ ಲಿಸ್ಟಿಂಗ್ ಆಗುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಸೊ ಇದೆಲ್ಲ ಆದಮೇಲೆ ಏನಪ್ಪ ಅಂದರೆ ಫೈನಲ್ ಸೆಲೆಕ್ಷನ್ ಆಗುತ್ತೆ. ಸೊ ಸ್ಪಾನ್ಸರ್ಸ್ ಅಂತಂದರೆ ಸೊ NCC ಸರ್ಟಿಫಿಕೇಟ್ಸ್ ಇದ್ದರೆ ನಿಮಗೆ ಅನುಕೂಲ ಇದರಲ್ಲಿ ಸೆಲೆಕ್ಷನ್. ಸೊ ಕೆಳಗಡೆ ಬಂದುಬಿಟ್ರೆ ನೋಡ್ಬೋದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನೇನು ಇರಬೇಕು ಅಂತ ಕೊಟ್ಟಿದ್ದಾರೆ. ಮೇಲ್ಗೆ 6 ಮಿನಿಟ್ 30 ಸೆಕೆಂಡ್ಸಲ್ಲಿ 1.6 ಕಿಲೋಮೀಟ್ರ್ ಓಡಬೇಕು. ಫಿಮೇಲ್ಗೆ 8 ನಿಮಿಷದಲ್ಲಿ ಸ್ಕ್ವಾಟ್ಸ್ ಕುಂದ್ರೋದು ಹೇಳೋದು 20 ಮಾಡ್ಬೇಕು ಮೇಲು, ಫಿಮೇಲ್ 15, ಪುಷಪ್ಸು 15 ಮೇಲು, 10 ಫಿಮೇಲು. ಅಂದರೆ ಇದು ಮಲ್ಗಿ ಇದು ಸಿಟಪ್ಸ್ ಮಾಡೋದು ಮೇಲ್ಗೆ 15, ಫಿಮೇಲ್ಗೆ 10. ಸೊ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, 8 ಮಾರ್ಕ್ಸ್ ಕ್ಯಾರಿ 1 ಮಾರ್ಕ್ಸು. ಸೊ ಅದರಲ್ಲಿ ನೆಗೆಟಿವ್ ಮಾರ್ಕು ಇರುತ್ತೆ. ಎಷ್ಟಪ್ಪ ಅಂತಂದರೆ 0.5. ಒಂದು ರಾಂಗ್ ಮಾಡಿದರೆ 1/4 ಮಾರ್ಕ್ಸು ಕಟ್ಟಾಗುತ್ತೆ. ಸೊ ಕೆಳಗಡೆ ಬಂದರೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಎಲ್ಲ ನೋಡ್ಕೋಬೋದು ನೀವು. ಸರಿಯಾಗಿ ಒಂದು ಸಲ ನೋಟಿಫಿಕೇಷನ್ ನೋಡ್ಕೊಳ್ಳಿ. ಸೊ ಇಲ್ಲಿ ಬಂದರೆ ಸೊ ನೀವು ಯಾವುದೇ ರೀತಿ ಆಫ್ಲೈನು ಅಥವಾ ಏಜೆಂಟ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸ್ಬಾರ್ದು, ಓನ್ಲಿ ಆನ್ಲೈನ್ ಮುಖಾಂತರ. ಸೊ ನೀವು ನೋಡ್ಬೋದು ನೀವು ಇಲ್ಲಿ ನಾವು ಫಸ್ಟ್ ಹೇಳಿರೋ ಹಾಗೆ ಜಾಯಿನ್ ಇಂಡಿಯನ್ ನೇವಿ gov.in ಅಂತ ಹೊಡೆದ್ರೆ ನೀವೇನು ಮಾಡ್ತೀರಾ ಅಲ್ಲಿಗೆ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡ್ಕೋಬೋದು. ಮೋಸ್ಟ್ಲಿ ಫೋಟೋ ಸೈಜ್ ಎಲ್ಲ ಕೊಟ್ಟಿದ್ದಾರೆ, ಸಿಗ್ನೇಚರ್ಸ್ ಸೈಜ್ ಎಲ್ಲ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಅವ್ರ ಪ್ರಕಾರನೇ ನೀವೇನು ಮಾಡಬೇಕು, ಅಪ್ಲೈ ಮಾಡ್ಕೋಬೇಕು, ಅಂದರೆ ಅಪ್ಲೋಡ್ ಮಾಡಬೇಕು. ಕೆಳಗಡೆ ಬಂದುಬಿಟ್ಟು ನೋಡ್ಬೋದು ನೀವು ಇಲ್ಲಿ. ಕೆಳಗಡೆ ಬಂದರೆ ಲಾಸ್ಟ್ ಡೇಟು ಕೊಟೇಶನಲ್ಲಿ ಕೊಟ್ಟಿರ್ತಾರೆ. ಸೊ 6th ಏಪ್ರಿಲು 5 ಗಂಟೆವರೆಗೆ ವಾರ್ನಿಂಗ್ ಏನು ಕೊಟ್ಟಿದೆ, ಬಿಆರ್ ಆಫ್ ಏಜೆಂಟ್ಸು, ಚೀಟ್ಸ್, ಟ್ರಾಟ್ಸ್, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್. ಅಂದರೆ ಈಗ ಬೇರೆಯವ್ರು ನಾನು ಮಾಡಿಸ್ಕೊಡ್ತೀನಿ ಆ ಥರ ಎಲ್ಲ ಹೇಳಿರ್ತಾರಲ್ಲ, ಅದೆಲ್ಲ ಆಗೋಲ್ಲ. ಸೊ ನೀವು ಆ ಥರ ಏನೂ ಮಾಡೋಕ್ಕೆ ಹೋಗ್ಬೇಡಿ, ಸೀದಾ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ. ಸೊ ಎಲಿಜಿಬಿಲಿಟಿ ಚೆಕ್ ಮಾಡಿಕೊಂಡು ಡೀಟೇಲ್ ನೋಟಿಫಿಕೇಷನ್ ಇನ್ನೊಂದು ಸಲ ನೋಡಿಕೊಂಡು ನೀವು ನೋಡಿದ್ರೆ ಚೆನ್ನಾಗಿರುತ್ತೆ. ಸೊ 10ನೇ ಪಾಸ್ ಆದವ್ರಿಗೆ ಇದೊಂದು ಒಳ್ಳೆಯ ಅವಕಾಶ. ಸೊ ಈ ಸ್ಕ್ಯಾನ್ ಮುಖಾಂತರನೂ ನೀವು ಅಪ್ಲೈ ಮಾಡ್ಬೋದು. ಈ ಸ್ಕ್ಯಾನ್ ಮಾಡಿದರೆ ಸೀದಾ ಅಪ್ಲೈ ಮಾಡೋ ವೆಬ್ಸೈಟ್ಗೆ ಹೋಗ್ತೀರಾ. ಸೊ ಇದೇ ಥರ ನಿಮಗೆ ಇನ್ನೂ ಕಂಟೆಂಟ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ರೀಚ್ ಮಾಡಿಸಿ ಇದನ್ನು. ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನೇಮಕಾತಿ ಜೊತೆಗೆ ಬರೋಣ. ಸೊ ಧನ್ಯವಾದಗಳು. ಸೊ ಎಲ್ಲಿ ಆಫ್ಲೈನ್ ಇಲ್ಲ, ಆನ್ಲೈನಲ್ಲೇ ಅರ್ಜಿ ಸಲ್ಲಿಸಿ. ಧನ್ಯವಾದಗಳು.